ಹಲ್ಲುಗಳು ಸುಮಾರು ಒಂದು 6 ತಿಂಗಳ ವಯಸ್ಸಿಂದ ಅಂದಾಜಿಗೆ ಒಂದು 12 ವರ್ಷ 13 ವರ್ಷದವರೆಗೂ ಇರಬೇಕು. ಈ ಸಮಯದಲ್ಲಿ ಹಲ್ಲುಗಳು ಮಗುವಿಗೆ ಅಗಿಯೋದಕ್ಕೆ ಅನುಕೂಲ ಮಾಡುತ್ತೆ. ಅದಲ್ಲದೆ ಸಾಧಾರಣವಾಗಿ ಇದು ತಂದೆ ತಾಯಿಗಳು ಅರ್ಥವಾಗೋದಿಲ್ಲ. ಬಟ್ ಇದು ಒಂಥರ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಇದು. ಹಲ್ಲುಗಳು ಬೀಳುತ್ತೆ ಅನ್ನೋದ್ರಿಂದ ಅದರ ಆರೋಗ್ಯ ವಿಷಯವಾಗಿ ಉದಾಸೀನ ಮಾಡಬಾರ್ದು. ಅದು ಸುಮಾರು 12 ವರ್ಷ ಬಾಯಲ್ಲಿ ಇರಬೇಕಂದ್ರೆ 12 ವರ್ಷ ಇರಬೇಕು, ಆರೋಗ್ಯವಾಗಿರಬೇಕು, ಅದು ಬೀಳೋವರೆಗೂ ಇರಬೇಕು. ಆದ್ದರಿಂದ ಹೇಗೆ ಬೀಳುತ್ತೆ ಅಂದರೆ ಕ್ರಮಕ್ಕೆ ತಕ್ಕಂಗೆ ಅದು ಒಳಗಡೆಯಿಂದನೇ ಕರಗ್ತಾ ಹೋಗುತ್ತೆ. ಈ ಹಲ್ಲುಗಳ ಕೆಳಗಡೆ ಹೊಸ ಹಲ್ಲು, ಪರ್ಮನೆಂಟ್ ಹಲ್ಲು ಅಂತ ಹೇಳ್ತೀವಿ, ಅದರಿಂದ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ ಫಾರ್ಮೇಷನ್ ಆಗ್ತಾ ಇದ್ದಂಗೆ ಮೇಲ್ಗಡೆ ಇರೋ ಹಲ್ಲುಗಳನ್ನ ಬೇರನ್ನ ಕರಗಿಸ್ತಾ ಹೋಗುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಡೆವಲಪ್ಮೆಂಟ್ ಆದಾಗ ಮೇಲ್ಗಡೆ ಹಲ್ಲು ಬಿದ್ದು ಪರ್ಮನೆಂಟ್ ಹಲ್ಲು ಬರುತ್ತೆ. ಅಂದರೆ ನಾವು ಹೇಗಂದರೆ ಒಂದು ಟೈಮ್ ಟೇಬಲ್ ಥರ ನಾವು ಹಾಕ್ಕೊಂಡಿರ್ತೀವಿ. 6 ವರ್ಷಕ್ಕೆ ಈ ಹಲ್ಲು ಅಲ್ಲಾಡಬೇಕು, 8 ವರ್ಷ, 9 ವರ್ಷ, 10 ವರ್ಷ, ಹಾಗೆ ನಾವು ಒಂದು ಟೈಮ್ ಟೇಬಲ್ಲು ಹಾಕ್ಕೊಂಡಿರ್ತೀವಿ. ಆ ವಯಸ್ಸಿಗೆ ಆ ಹಲ್ಲು ಅಲ್ಲಾಡ್ತಾ ಇಲ್ಲ ಅಂತಂದರೆ ಒಂದು ಕ್ಷಕಿರಣ ಇಲ್ಲ ಒಂದು ಎಕ್ಸ್ರೇ ತೆಗೆದು ನೋಡ್ತೀವಿ, ಯಾಕೆ ಇದು ಟೈಮಿಗೆ ಸರಿಯಾಗಿ ಯಾಕೆ ಬೀಳ್ತಾ ಇಲ್ಲ ಅಂತ ನೋಡ್ತೀವಿ. ಒಂದು ವೇಳೆ ಬೇಕಾದರೆ ಆ ಹಲ್ಲು ತೆಗೆದ್ರೆ ಆವಾಗ ಪರ್ಮನೆಂಟ್ ಹಲ್ಲು ಬರೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಹಲ್ಲು ಸೊಟ್ಟ ಬರ್ಬೋದು, ಬೇರೆ ಜಾಗದಲ್ಲಿ ಬರ್ಬೋದು. ಅದಕ್ಕೋಸ್ಕರ ಸುಮಾರು ಈ ಒಂದು ಬೀಳಕ್ಕೆ ಶುರು ಆಗೋದು ಸುಮಾರು ಒಂದು 7 ವರ್ಷಕ್ಕಿಂತ ಶುರು ಆಗುತ್ತೆ. 7 ವರ್ಷ 8 ವರ್ಷ ಮುಂದೆ ಇರೋ ಹಲ್ಲು ಮೊದಲು ಬಿದ್ದೋಗುತ್ತೆ. ಅದಾದಮೇಲೆ ಹಿಂದ್ಗಡೆ ಹಲ್ಲು ಸಾಧಾರಣವಾಗಿ 9 ವರ್ಷದಿಂದ 12 ವರ್ಷದವರೆಗೂ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.